ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ಇದೆಯಲ್ಲ ಅದನ್ನ ಕೇಳಿ ನಗು ಬಂತು ನನಗೆ. ಇಲ್ಲ ಶ್ರೀ, ಸೀರಿಯಸ್. ಲೇಟಾಗಿ ಮದುವೆ ಆದ್ರೆ ತುಂಬಾ ಕಷ್ಟ. ಮಕ್ಕಳು ಮರಿ ಇವ್ರನ್ನೆಲ್ಲ ಸೆಟ್ಲ್ ಮಾಡ್ಸೋದು ಕಷ್ಟ, ಸಂಸಾರ ತೂಗ್ಸೋದು ಕಷ್ಟ, ಒಟ್ನಲ್ಲಿ ಕಷ್ಟ ಕಷ್ಟ. ಒಂದ್ ಹೆಣ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ಹಾಗೇನಿಲ್ಲ ಮಾಮ್, ಒಂದು ಹೆಣ್ಣು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ಇದನ್ನೆಲ್ಲ ಎಲ್ಲೋದ್ದೆ ನೀನು? ಓದಿದ್ದಲ್ಲ ಅಮ್ಮ, ಯಾರೋ ಹೇಳಿದ್ದು. ಯಾರಪ್ಪ ಹೇಳಿದ್ದು? ಗೊತ್ತಿಲ್ಲ, ಮಾತು ಕೇಳಿಸ್ತು. ತಿರುಗಿ ನೋಡೋ ಅಷ್ಟರಲ್ಲಿ ಅವಳು ಇರಲಿಲ್ಲ. ಅವಳು ಆಡಿದ ಮಾತು, ಅವಳ ವಾಯ್ಸು ಇಲ್ಲಿಗೆ ನಾಟ್ತು. ಈ ಥರ ಯೋಚನೆ ಮಾಡೋ ಹುಡುಗಿ ಸ್ವಾಭಿಮಾನಿ, ಬುದ್ಧಿವಂತೆ, ಧೈರ್ಯವಂತೆ ಆಗಿರಲೇಬೇಕು ಅಲ್ವಾ ಮಾಮ್ಸ್? ಅಂದ್ರೆ ನಮ್ ಹುಡುಗನಿಗೆ ಇಂಥ ಹುಡುಗಿನೇ ಇಷ್ಟ ಅಂತಾಯ್ತು. ಒಳ್ಳೆ ಹುಡುಗ, ಒಳ್ಳೆ ಕೆಲಸದಲ್ಲಿದ್ದ. ಹುಡುಗನ ತಂದೆ ತುಂಬ ಒಳ್ಳೆ ಮನುಷ್ಯ. ಮದುವೆ ಆಗುತ್ತೆ ಅಂದ್ಕೊಂಡಿದ್ದೆ. ಅಪ್ಪ ಈಗ ಏನು ಮುಳುಗೋಗಿಲ್ಲ ಬಿಡಿ. ನಿಮಗ್ ನಿಮ್ ಮಗಳ ಬಗ್ಗೆ ಹೇಗೆ ಆಸೆ ಕನಸು ಇರುತ್ತೋ ಅವರಿಗೂ ಅವ್ರ ಮಗನ ಬಗ್ಗೆ ಇರುತ್ತಲ್ವಾ. ಹೋಗ್ಲಿ ಬಿಡಿ. ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ ಅಂತ ಪರಿಸ್ಥಿತಿಗೆ ಹೊಂದ್ಕೊಂಡು ಎಷ್ಟು ದಿವಸ ನಿನ್ನ ಆಸೆ ಕನಸುಗಳನ್ನ ಮುಚ್ಚಿಡ್ತೀಯಮ್ಮ? ನಿನಗೇನು ಬೇಡವಾ? ನಿಂದಿ ಆದ ಸಂಸಾರ, ಜೀವನ, ಇದ್ರ ಬಗ್ಗೆ ಒಲವಿಲ್ವಾ? ಎಲ್ಲ ದೇವ್ರ ದಯಪ್ಪ. ನೀವು ಸುಮ್ಮನೆ ಕೊರಗ್ತಿದ್ದೀರಾ. ಎಲ್ಲಿ ಒಂದ್ಸಲಿ ನಕ್ಬಿಡಿ. ನಕ್ಕಿದ್ರೆ ಇರೋ ಕಷ್ಟ ಎಲ್ಲ ಚಕ್ಕಂತ ಮಾಯ ಆಗುತ್ತೆ. ಮನ್ಸ್ ದೊಡ್ಡದಿದ್ರೆ ದೊಡ್ಡ ದೊಡ್ಡ ಕಷ್ಟನೂ ಚಿಕ್ಕದಾಗಿ ಕಾಣಿಸುತ್ತೆ. ಅದೇ ಚಿಕ್ಕ ಮನ್ಸಿದ್ರೆ ಚಿಕ್ಕ ಕಷ್ಟನೂ ದೊಡ್ಡದಾಗಿ ಕಾಣಿಸುತ್ತೆ. ಎಲ್ಲಿ ಒಂದ್ಸಲಿ ನಗ್ರಿ. ನಗೀಪ. ಬಂದು ಗಂಡುಗಳೆಲ್ಲ ನಿನ್ನ ರಿಸಲ್ಟ್ ಮಾಡ್ತಾ ಹೋದ್ರೆ ನಿನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುತ್ತೆ. ಆಗ ಎಲ್ಲರೂ ನಿನ್ನ ಅನುಮಾನದಿಂದ ನೋಡ್ತಾರೆ. ನೀನ್ ನೋಡಲ್ಲ ಅಲ್ವಾ? ಅಷ್ಟ್ ಸಾಕ್ ನನಗೆ. ಎಲ್ಲದಕ್ಕೂ ಟೈಮ್ ಬರುತ್ತೆ ಅಪ್ಪ. ಸಮಯ ಕೊಟ್ಟು ಬಂದ್ರೆ ನನ್ ಮದ್ವೆ ಒಂದೇ ದಿನದಲ್ಲಾಗುತ್ತೆ. ಇವತ್ತು ಗಂಜಿ ಅಂತ ಬೇಜಾರ್ ಮಾಡ್ಕೋಬಾರ್ದು. ಯಾಕಂದ್ರೆ ನಾಳೆ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಹೋಳ್ಗೆನೆ ಇರ್ಬೋದು. ನಗೀಪ. ನನಗೆ ಅಂತ ಒಬ್ಬ ಇದ್ದೇ ಇರ್ತಾನಲ್ವಾಪ್ಪ, ರಾಜ್ಕುಮಾರ.
ಶ್ರೀ, ಆಫೀಸ್ ಕೆಲಸನ ಮನೆಗೂ ತರ್ತೀಯಲ್ವಾ? ಬಾ ಊಟಕ್ಕೆ. ಅಮ್ಮ ಒಂದು 10 ನಿಮಿಷ ಅಮ್ಮ, ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಬಂದಿದೆ, ಅದು ನೋಡ್ಬಿಟ್ಟು ಬರ್ತೀನಿ. ನನಗೆ ಹೊತ್ತೊತ್ತಿಗೆ ನೀನು ಊಟ ತಿಂಡಿ ಬಿಟ್ರೆ ಬೇರೆ ಯಾವುದು ಇಂಪಾರ್ಟೆಂಟ್ ಅಲ್ಲ. ನಡಿ. ಅಮ್ಮ ಪ್ಲೀಸ್ ಅಮ್ಮ. ಇಲ್ಲ, ಇವತ್ತು ನಾನು ನಿನ್ನ ಮಾತು ಕೇಳಲ್ಲ. ಬಾ ಅಂದ್ರೆ ಬರ್ಬೇಕಷ್ಟೇ. ಏನಮ್ಮ ಅಂತ ವಿಶೇಷ ಇವತ್ತು? ಇದೆ, ವಿಶೇಷ ಇದೆ. ನಿನಗೂ ಗೊತ್ತಾಗತ್ತೆ ಕಣೋ. ಕೆಳಗಡೆ ಎಲ್ಲರೂ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ನೋಡು, ಅಜ್ಜಿನೂ ಬಂದು ಕಾಯ್ತಾ ಇದ್ದಾರೆ. ಅವ್ರನ್ನ ಕಾಯಿಸ್ತಾರಾ? ಸರಿ ಅಮ್ಮ, ಬರ್ತೀನಿ. ನಡೀರಿ ಬಾ ಅಮ್ಮ. 1 ನಿಮಿಷ. ಹಲೋ, ಹಾಯ್, ಗುಡ್ ಈವ್ನಿಂಗ್ ಮಿಸ್ಟರ್ ಸಂತೋಷ್. ಐ ಆಮ್ ವೇಟಿಂಗ್ ಫಾರ್ ಯುವರ್ ಮೇಲ್. ಓ, ಕಳಿಸಿದ್ದೀರಾ? ಅಲ್ಲಿ ಚೆಕ್ ಇಟ್ ರೈಟ್ ಅವೇ. ಥ್ಯಾಂಕ್ ಯು, ಬಾಯ್. ಅಮ್ಮ 1 ನಿಮಿಷ ಮೇಲ್ ಚೆಕ್ ಮಾಡಿ ಬರ್ತೀನಿ. ಏನೂ ಇಲ್ಲ, ಏನೂ ಇಲ್ಲ. ಬಾ ಬಾ ನೀನು, ಬಾ 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 ಬಾ. ನಡಿ. ರವಿ, ರವಿ, ಊಟಕ್ಕೆ ಬಾರೋ. ಅವನಾಗ್ಲೇ ತಿನ್ಕಂಡು ಬಿದ್ಕಂಡ. ಅವನಿಗೆ ನಮ್ಮ ಬಗ್ಗೆ ಆಗ್ಲಿ ನಮ್ಮ ಮನೆಯವ್ರ ಬಗ್ಗೆ ಆಗ್ಲಿ ಸ್ವಲ್ಪನಾದ್ರೂ ಯೋಚನೆ ಇದೆಯಾ? ಅವನದೇ ಅವನಿಗೆ. ಮತ್ತಿನ್ನೇನು, ನಿಂತರ ಯೋಚನೆ ಮಾಡ್ಕೊಂಡು ಕೂತ್ರೆ ಸಮಸ್ಯೆಗೆ ಪರಿಹಾರ ಸಿಗತ್ತಾ? ಬಾ ಊಟಕ್ಕೆ ಬಾ. ನಿಂದಾಯ್ತಾ? ಇಲ್ಲ, ಮಾಡು. ಹೊಸ ರೂಲ್ಸ್ ಎಲ್ಲ ತರಬೇಡ. ಅಪ್ಪ ಫಸ್ಟ್, ಮಗಳು ನೆಕ್ಸ್ಟ್. ಬಾ. ನನಗೆ ಹೊಟ್ಟೆ ಹಸುವಿಲ್ಲ. ಬೆಳಗಿಂದ ಗಣ್ಣವ್ರು ಬರ್ತಾರೆ ಅಂತ ಸಂಭ್ರಮದಲ್ಲಿ ಏನು ತಿಂದಿಲ್ಲ. ಬಾ ಊಟಕ್ಕೆ. ನಿಜವಾಗ್ಲೂ ನನಗೆ ಹಸುವಿಲ್ಲ ಅಂತ ಹೇಳಿದ್ನಲ್ಲ. ಮತ್ತೆ ಮುಂದೆ ಕೂತ್ರೆ ಹಶ್ವಾಗುತ್ತೆ. ಬಾ. ಬೇಡ. ಯಾಕೆ? ಕೋಪ. ಯಾರ ಮೇಲೆ? ದೇವ್ರ ಮೇಲೆ. ಬಂದವನ್ ಒಪ್ಲಿಲ್ಲ, ಅದನ್ನೇ ಯೋಚನೆ ಮಾಡ್ಕೊಂಡು ಕೂತಿರಕ್ಕಾಗತ್ತಾ? ಆಲ್ ಇಸ್ ವೆಲ್. ಆಗೋದೆಲ್ಲ ಒಳ್ಳೇದಕ್ಕೆ. ಕೆಲವೊಂದನ್ನ ಮರ್ತು ಮುಂದೆ ಹೋಗ್ತಾ ಇರ್ಬೇಕು. ಮೇಲಿರೋ ಅಮ್ಮಂಗೆ ಆ ಹುಡ್ಗ ಇಷ್ಟ ಆಗ್ಲಿಲ್ವೇನೋ, ಹಾಗೆ ಯೋಚನೆ ಮಾಡು. ನನಗೆ ಯಾಕೋ ಸುನಂದನ ಮೇಲೆ ಅನುಮಾನ ಜಾನು. ಅವ್ರ ಮೇಲೆ ಯಾಕಪ್ಪ ಅನುಮಾನ? ಸುಮ್ನೆ ಏನೇನೋ ಯೋಚನೆ ಮಾಡಬೇಡಿ. ಅಮ್ಮ ಕೇಳಿಸ್ಕೊಂಡ್ರೆ ಬೇಜಾರ್ ಮಾಡ್ಕೊಂತಾರೆ. ನಿನಗೆ ಸುನಂದನ ಬಗ್ಗೆ ಗೊತ್ತಿಲ್ಲ. ಅವಳು ಯಾವಾಗ್ಲೂ ಲೆಕ್ಕಾಚಾರ. ಅವಳು ಬ್ರೈನು ಕ್ಯಾಲ್ಕುಲೇಟರ್ ತರ. ನೀನೀಗ ಊಟಕ್ಕೆ ಬರ್ತೀಯೋ ಇಲ್ವೋ? ಬರ್ದಿದ್ರೆ ನನ್ ಮೇಲೆ ಆಣೆ. ಅಷ್ಟಕ್ಕೆಲ್ಲ ಆಣೆ ಯಾಕೆ? ನಡಿ, ಬರ್ತೀನಿ. ಜಾಹ್ನವಿ, ಬೇಜಾರಾಯ್ತೇನೆ. ನಾನೇನೇ ಮಾಡಲಿ, ಒಂದು ಸಂಬಂಧ ಸರಿ ಇರಲಿಲ್ಲ. ಒಳಗೊಂದು ಹೊರಗೊಂದು. ನಮ್ಮ ಮನೆ ಪರಿಸ್ಥಿತಿ ನೋಡಿನೋ ವರದಕ್ಷಿಣೆ ಕೇಳ್ತಾರಲ್ಲ, ಅವ್ರೆಂಥ ಧನಪಿಶಾಚಿ ಇರ್ಬೇಕೆ. ಅದಕ್ಕೆ ನಾನು ಬೇಡ ಅಂದೆ. ತಪ್ಪು ಮಾಡದ್ನಾ? ಆಗಿದ್ದಾಯ್ತು ಬಿಡಮ್ಮ. ಈ ಸುನಂದ ಏನು ಸಾಮಾನ್ಯದವಳಲ್ವೇ? ಇವತ್ತು ಬಂದಿದ್ನಲ್ಲ ಹುಡುಗ, ಅವ್ರ ಅಪ್ಪನಂತ ಹುಡುಗನ್ ಹುಡುಕ್ತೀನಿ. ಚಿಂತೆ ಮಾಡ್ಬೇಡ್ವೆ. ನೋಡು, ಈಗಾಗಲೇ ಮಿಸ್ ಕಾಲ್ ಕೊಟ್ಟಿದ್ದೀನಿ. ಇಷ್ಟಲ್ಲೇ ಒಳ್ಳೆ ಸಂಬಂಧ ಹುಡ್ಕೊಂಡು ಬರುತ್ತೆ. ಸರಿ, ನೀನ್ ಅಪ್ಪಂಗ್ ಊಟಕ್ಕೆ ಬಡ್ಸು, ನಾನು ಸುನಿಲಂಗ್ ಮಾತಾಡ್ಸ್ಕೊಂಡ್ ಬರ್ತೀನಿ. ನಿನ್ಗೆ ವ್ಯವಸ್ಥೆ ಆಗತ್ತೆ ಕಣೆ. ಅತ್ತೆ, ಹಾ, ಹೇಳ್ತೀನಿ. ಏನು ಹೇಳಬೇಕು? ಅದು ಊಟ ಮಾಡೋಕ್ಕೆ ಹೇಳಿ ಅಂತ ಹೇಳಿದೆ. ಮಾಡ್ತೀನಿ. ಆದ್ರೆ ಏನು ಸ್ಪೆಷಲ್ ಇವತ್ತು? ಹಬ್ಬನಾ? ಹೋಳಿಗೆ ಬೇರೆ ಇದೆ. ಶ್ರೀ, ಹೋಳಿಗೆ ನಾನು ಮಾಡಿರೋದು. ನಿನಗೆ ಕಾಯಿ ಹಾಲು ಇಷ್ಟ ಅಂತ ಅದನ್ನು ಮಾಡಿದ್ದೀನಿ. ಶ್ರೀ, ಇದು ನಾನು ಮಾಡಿರೋ ಮೆಂತ್ಯ ಬಾತು. ಶ್ರೀ, ತಿನ್ನು ಶ್ರೀ. ಮರ್ಯಾಕ್ ಮುಂಚೆ ಹೇಳ್ಬಿಡ್ತೀನಿ ಶ್ರೀ, ಆ ಜಾಮೂನು ನಾನೇ ಮಾಡಿದ್ದು, ನೀ ತಿನ್ಲೇಬೇಕು. ಮಾಮ್, ಜಾಮೂನ್ ಯಾಕೆ? ಅಯ್ಯೋ, ನೀನೇ ಮರ್ತೋದ್ಯಾ? ಮೊನ್ನೆ ಹೇಳಿದ್ನಲ್ಲ ಮಾಡ್ತೀನಿ ಅಂತ, ಆದ್ರೆ ನಾನೇ ಮರ್ತೋಗ್ಬಿಟ್ಟಿದ್ದೆ. ಸೀರೆ ತಗೊಂಡಲ್ಲ ಒಗ್ಯಕ್ಕೆ ಅಂತ, ಅದ್ರಲ್ಲಿ ಗಂಟು ಇದ್ದಿದ್ದು ನೋಡಿ ನೆನ್ಪಾಯ್ತು. ನೋಡು, ನೀನೇ ಮರ್ತೋಗಿದ್ಯಾ, ನಾನ್ ನೆನ್ಪಿಟ್ಕೊಂಡಿದ್ದೀನಿ. ಆದ್ರೂ ಮಾಮ್, ಇಷ್ಟೆಲ್ಲ ತಿನ್ಬೇಕಾ ನಾನು? ನೋಡು ಶ್ರೀ, ಎಲ್ರು ಮಾಡಿದ್ ತಿಂದು ನಾನ್ ಮಾಡಿದ ಪಲ್ಯ ತಿಂದು ಹೋದ್ರೆ ಅಷ್ಟೇ. ಆಮೇಲೆ ನಾನು ನಿನ್ ಜೊತೆ ಮಾತಾಡೋದೇ ಇಲ್ಲ. ಓಕೆ, ಅದನ್ನು ತಿಂತೀನಿ, ಆಯ್ತಾ? ಶ್ರೀ ಶ್ರೀ, ಆ ಟೊಮೆಟೊ ಗೊಜ್ಜು ನಾನು ಮಾಡಿದ್ದು, ಅದ್ರಲ್ಲಿ ಅನ್ನ ಕಲ್ಸ್ಕೊ ಶ್ರೀ. ದಿನ ಹೀಗೆ ಚೆನ್ನಾಗಿ ತಿಂತಿದ್ರೆ ಬೊಜ್ಜು ಬರುತ್ತೆ ಅಷ್ಟೇ. ಯಾಕೆ ಬರುತ್ತೆ? ದಿನ ಜಾಗಿಂಗ್ ಹೋಗ್ತೀಯಲ್ಲ. ಅತ್ತೆ, ಹೇಳಿ. ಹೌದತ್ತೆ. ಅಮ್ಮ, ಏನಮ್ಮ ಬೇಗ? ಅಯ್ಯೋ ಆಂಟಿ, ಇಂಥ ವಿಷಯದಲ್ಲಿ ತಡ ಮಾಡಬಾರ್ದು. ಹಿಂಗೆ ನನ್ನನ್ನ ನೋಡಿ. ಈಗ ಅತ್ತೆ ಏನ್ ಹೇಳ್ತಾರೆ? ಏನ್ ನಡೀತಿದೆ ಇಲ್ಲಿ?
ಏನು ಮೇಡಮ್ ಬಹಳ ಖುಷಿಯಾಗಿದ್ದೀರಾ? ಏನ್ ಸಮಾಚಾರ? ಹುಡುಗ ಇಷ್ಟ ಆದ್ನಾ? ಹಿಡಿಸ್ತಾ, ಚೆನ್ನಾಗಿದ್ದ, ಒಳ್ಳೆಯವನು ಅನ್ಸ್ತಾ. ಹೇ, ಕಂಗ್ರಾಟ್ಸ್ ಕಣೆ. ನಿನ್ ಮದ್ವೆ ನನ್ಗೇನೆ ಕೆಲ್ಸ. ನಮ್ ಒಟ್ಟಾರದಲ್ಲಿರೋ ಪ್ರತಿಯೊಬ್ಬರಿಗೂ ಅನೌನ್ಸ್ ಮಾಡ್ಬಿಡ್ತೀನಿ, ನನ್ನ ಬೆಸ್ಟ್ ಫ್ರೆಂಡ್ ಜಾನ್ವಿ ಮದ್ವೆ ಎಲ್ಲರೂ ನನ್ನ ಕೆಲಸ ಹಂಚ್ಕೊಂಡ್ಬಿಡೋಣ ಅಂತ. ಹೇ ಜಾನ್ವಿ, ನಿನ್ ಮದ್ವೆ ನನ್ಗೇನೆ ಕೆಲ್ಸ? ಕೆಲ್ಸ ಇಲ್ಲ. ಹೇ, ಯಾಕೆ ಕೆಲ್ಸ ಇಲ್ಲ? ಮದುವೆ ಅಂದ್ರೆ 100 ಕೆಲ್ಸ ಇರುತ್ತೆ. ಮದ್ವೆ ಆದ್ರೆ ಅಲ್ವಾ? ಹುಡ್ಗನ್ ಕಡೆಯವ್ರಿಗೆ ನಾನು ಇಷ್ಟ ಆಗ್ಲಿಲ್ಲ. ಸಾರಿ ಜಾನ್ವಿ, ನಿನಗೆ ಬೇಜಾರಾಗಿರುತ್ತೆ. ಅದನ್ನ ನಾನು ಅರ್ಥ ಮಾಡ್ಕೊಳ್ದೆ ಏನೇನೋ ಪೆದ್ದಂಗೆ ಮಾತಾಡ್ಬಿಟ್ಟೆ. ಸಾರಿ ಕಣೆ. ಹೋಗ್ಲಿ ಬಿಡೋ, ನಾನೇ ಬೇಜಾರ್ ಮಾಡ್ಕೊಂಡಿಲ್ಲ, ನೀನ್ ಯಾಕೆ ಬೇಜಾರ್ ಮಾಡ್ಕೊಂತಿದ್ಯಾ? ಹೇಗಿದ್ದಾಳೆ ನಿನ್ ಗರ್ಲ್ ಫ್ರೆಂಡ್? ಮಾತ್ ಬಿಟ್ಟು 2 ದಿನ ಆಯ್ತು. ಪ್ರೀತಿಲಿ ಪ್ರೀತಿನೇ ಇರ್ಬೇಕು, ಜಗಳ ಅಲ್ಲ. ಅತಿಯಾಗಿ ಆಡ್ತಾಳೆ ಕಣೆ ಜಾನ್ವಿ. ಕರಾಟೆ ಕಲ್ತಿದ್ದಾಳಾ? ನಿನ್ ಮೇಲೆ ಟ್ರೈ ಮಾಡ್ತಾಳಾ? ಮದುವೆ ಆದ್ಮೇಲೆ ನಾನು ಅವ್ರ ಮನೆ ಅಳಿ ಆಗ್ಬೇಕಂತ ಕಣೆ. ನನ್ನ ಕೈಲಿ ಅದೆಲ್ಲ ಆಗೋದಿಲ್ಲ. ನಮ್ಮ ತಂದೆ ತಾಯಿ ನಾನು ಬಿಟ್ಟಿರೋದಿಲ್ಲ ಕಣೆ. ಎಲ್ಲರೂ ಒಟ್ಟಿಗೆ ಇರೋಣ ಅಂದ್ರೆ ಕ್ಯಾಸ್ಟ್ ಪ್ರಾಬ್ಲಮ್ ಬೇರೆ ಕಣೆ ಜಾನ್ವಿ. ನಮ್ಮ ತಂದೆ ತಾಯಿಗೆ ವಯಸ್ಸಾಗಿದೆ, ಅರ್ಥ ಮಾಡ್ಕೋಬೇಕು ತಾನೇ ಅವಳು. ಅದಕ್ಕೆ ಮಾತು ಬೇಡ ಏನು ಬೇಡ ಅಂತ ನಾನೇ ಸುಮ್ಮನಿದ್ದೀನಿ. ಅವಳು ನೆನ್ಪು ಕಾಡಲ್ವಾ? ನಿನ್ ಪಾಲಿಸಿನೇ ಪಾಲಿಸ್ತಾ ಇದ್ದೀನಮ್ಮ. ಸ್ಮೈಲ್ ಅಂಡ್ ಸೈಲೆನ್ಸ್. ನೀನೇ ಯಾವಾಗ್ಲೂ ಹೇಳ್ತಾ ಇರ್ತೀಯಲ್ಲ, ಇದೆರಡರ ಜೊತೆಲಿದ್ರೆ ಯಾವುದೇ ಸಮಸ್ಯೆ ಹತ್ರ ಬರೋದಿಲ್ಲ ಅಂತ. ಸೊ ಅದಕ್ಕೆ ಐ ಆಮ್ ಹ್ಯಾಪಿ ವಿತೌಟ್ ಮೈ ಪ್ರಿಯತಮೆ ಅಂಡ್ ವಿತ್ ಸ್ಮೈಲ್ ಸೈಲೆನ್ಸ್. ಅವಳಿಗೂ ಅವಳ ಅಪ್ಪ ಅಮ್ಮನ್ ಬಿಟ್ಟಿರೋದು ಕಷ್ಟ ಆಗಿರುತ್ತೆ ಕಣೋ. ಒಂದ್ ಹೆಣ್ಣಿಗೆ ಅವಳ ತಾಯಿನೇ ಎಲ್ಲ. ಅದಕ್ಕೆ ಯಾರು ಯಾರನ್ನು ಬಿಡೋದು ಬೇಡ ಅಂತಾನೆ ನಾನು ಸುಮ್ಮನೆ ಇದ್ದೀನಿ. ಅವಳ ಪಾಡಿಗೆ ಅವಳು, ನನ್ನ ಪಾಡಿಗೆ ನಾನು. ದೂರ ಮಾಡ್ಕೊಳ್ಳೋದು ಹೆಣ್ಮಕ್ಳು ಗುಣ ಅಲ್ಲ ಕಣೋ. ಹೆಣ್ಣು ಪ್ರೀತಿಸಕ್ ಶುರು ಮಾಡಿದ್ರೆ ಪ್ರೀತಿಸ್ತಾನೆ ಇರ್ತವೆ. ಅವ್ರ ಕಣ್ಣಲ್ಲಿ ಮನ್ಸಲ್ಲಿ ಬರೀ ಪ್ರೀತಿನೇ ತುಂಬಿರುತ್ತೆ. ಒಬ್ರನ್ನೊಬ್ರು ದೂರ ಮಾಡ್ಕೊಂಡು ಬದುಕ್ಬೇಡ್ರೋ. ಪ್ರೀತಿಯಿಂದ ಹೇಳು, ಅರ್ಥ ಮಾಡ್ಕೊಂತಾಳೆ. ಒಂದು ಕಾಲ್ ಮಾಡಷ್ಟೆ, ಅಷ್ಟು ಅರ್ಥ ಮಾಡ್ಸಕ್ಕಾಗಲ್ವೇನೋ? ಅವಳು ಇಡೀ ಲೈಫ್ ನಿಂಗೆ ಸಪೋರ್ಟ್ ಮಾಡ್ತಾಳೆ. ಕಾಲ್ ಮಾಡು ಅವಳಿಗೆ. ಅವಳದೇ ಕಾಲಾ? ಮಾತಾಡು. ಮಾತಾಡು. ಸರಿ, ನಂಗೆ ಹಶ್ವಾಗ್ತದೆ, ನಾ ಹೊರಡ್ತೀನಿ. ಬಾಯ್. ಯಾಕೆ ಸುಮ್ಮನೆ ಕೂತಿದ್ಯಾ ಶ್ರೀ? ಕೋಸಂಬರಿ ಬಡಿಸ್ಕೊ. ಕೋಸಂಬರಿನಾ? ಎಲ್ಲಿದ? ಅದೇ ಕೋಸಂಬರಿನೇ ಮಾಡಿಲ್ಲ. ಜಗತ್ತಲ್ಲಿ ನನಗೆ ಒಬ್ಳಿಗೆ ಮರವಿದ್ದಂಗೆ ಎಲ್ಲರೂ ಆಡ್ತಿದ್ರಿ. ಹೊಸು ಕೋಸಂಬರಿ ಇತ್ತು. ನೀನ್ಯಾಕೋ ಹಾಕಿ ಕೂತ್ಕೊಂಡಿದ್ಯಾ? ಊಟ ಮಾಡೋ. ಅಲ್ಲ, ಏನು ನಡೀತಿದೆ ಇಲ್ಲಿ? ನೀವೆಲ್ಲರೂ ಯಾಕೆ ಊಟ ಮಾಡ್ತಿಲ್ಲ? ಮೊದಲು ನಿಂದಾಗ್ಲಿ, ಆಮೇಲೆ ನಾವೆಲ್ಲ ಮಾಡ್ತೀವಿ. ಅಜ್ಜಿ, ಇದೇನಜ್ಜಿ ಹೊಸ ಸಿಸ್ಟಮ್? ಏನಿಲ್ಲ, ನೀನ್ ಆಗ್ಲೇ ಹೇಳಿದಿ ಅಂತಲ್ಲ, ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ. ಅದು ವಿಷಯ. ನೀವೆಲ್ಲ ಅದರಿಂದ ಏನೇನೋ ಊಹಿಸ್ಕೊಂಡು ನನಗೂ ಮತ್ತೆ ಹಾಗೊಂದವಳ ಮಧ್ಯೆ ಏನೋ ಇದೆ ಅಂತ ಎನ್ಕ್ವೈರಿ ಮಾಡ್ತಿದ್ದೀರೋ? ಇಲ್ಲಪ್ಪ, ಇಲ್ಲ ಶ್ರೀ. ಇಲ್ಲ ಕಣೋ. ಇಲ್ಲ ಶ್ರೀ. ಇಲ್ಲ ಕಣೋ, ಇಲ್ಲ. ಅಕಸ್ಮಾತ್ ಹಾಗೇನಾದ್ರೂ ಇದ್ರೂ ಕೂಡ ನಮ್ಮ ಅಭ್ಯಂತರ ಇಲ್ಲ. ಹೌದು ಕಣ. ಹೌದು ಶ್ರೀ, ಹೌದು ಕಣ. ನನಗಂತೂ ತುಂಬಾನೇ ಸಂತೋಷ ಕಣ. ನನಗೂನು. ಅಜ್ಜಿ, ನಿಜವಾಗ್ಲೂ ಅಂಥದ್ದು ಏನೂ ಇಲ್ಲ. ನನ್ನ ಹುಡುಗಿ ನೋಡೇ ಇಲ್ಲ. ಅವಳು ಹೇಗಿದ್ದಾಳೆ ಅಂತನೂ ಗೊತ್ತಿಲ್ಲ ನನಗೆ. ಹಾಗಾದ್ರೆ ನಾವೇ ಹುಡುಗಿನ ನೋಡೋದಾ? ಅಜ್ಜಿ, ನೀವು ಹೇಗೆ ಗುರುತಿಸ್ತೀರ ಅವಳನ್ನ? ನನಗೆ ಬ್ಯಾಂಕ್ ಹತ್ರ ಸಿಕ್ಕಿದ್ಲು, ಅಲ್ಲ ನೀವು ಹೇಗೆ ಪತ್ತೆ ಹಚ್ತೀರಾ ಅಂತ. ಅವಳನ್ನಲ್ವೋ ಶ್ರೀ, ನೀನ್ ಯಾವ ಹುಡುಗಿನೂ ನೋಡ್ಕೊಂಡಿಲ್ಲ ಅಂದ್ರೆ ನಾವು ನೋಡ್ತೀವಿ. ನಾವು ನೋಡ್ತೀವೋ? ನಿನಗ್ ಹೊಂದೋ ಅಂತವಳೆ ನೋಡ್ತೀವಿ. ಒಳ್ಳೆ ಹುಡುಗಿನೇ ಹುಡುಕ್ತೀವಿ. ಚೆನ್ನಾಗಿರೋಳ್ನೆ ನೋಡ್ತೀವಿ. ಕರೆಕ್ಟಾಗಿ ಹೇಳ್ದೆ ಇಲ್ವೇನೆ? ನೀವೆಲ್ಲರೂ ಸೇರ್ಕೊಂಡು ಏನು ಮಾಡಕ್ಕೆ ಹೊರಟಿದ್ದೀರಾ? ನಿಂಗೆ 28 ತುಂಬ್ತಾ ಇದೆ. ಚಿಕ್ಕ ಮಗು ಥರ ನೋಡ್ಕೋಬೇಡಿ ಅಂತಿರ್ತೀಯಲ್ಲ,
ಅದಕ್ಕೆ ಮದುವೆ ಮಾಡೋಣ ಅಂತ. ನೀನೇ ಯಾರನ್ನು ಇಷ್ಟಪಟ್ಟಿಲ್ಲ ಅಂದರೆ ನಾವೇ ನೋಡಿ ಮಾಡ್ತೀವಿ. ಅದಕ್ಕೇನು ಅವಸರ ಈಗ? ಶ್ರೀ, ಸರಿಯಾದ ವಯಸ್ಸಲ್ಲಿ ಮದ್ವೆ ಮಾಡ್ಕೊಳ್ಳೋ, ಇಲ್ದಿದ್ರೆ ನನ್ನ ಹಾಗೆ ಆಗ್ಬಿಡ್ತೀಯ. ವಸು, ಬಿಡ್ತು ಅನ್ನು. ಬಿಡ್ತು 3 ಸಲ ಹೇಳು. ಬಿಡ್ತು ಬಿಡ್ತು ಬಿಡ್ತು. ನಮ್ ಜಾಹ್ನವಿ ಬಗ್ಗೆ ನಾನೇನು ಹೇಳಿ, ನೀವು ಒಂದ್ಸರ್ತಿ ಬಂದ್ ನೋಡಿ. ತೂಕದ ಹುಡುಗಿ, ರೂಪದಲ್ಲಿ ಗುಣದಲ್ಲಿ ದೇವ್ರ ನಾಮ ಹೇಳ್ತಾ ಕೇಳ್ತಾ ಬೆಳ್ದವಳು ರೀ. ದೇವ್ರಂತ ಹುಡುಗಿರಿ. ಜಾಹ್ನವಿ, ಗಂಡು ತುದಿ ಕಾಲಲ್ಲಿ ನಿಂತಿದ್ದಾನೆ ಕಣೆ. ಈ ಮದ್ವೆ ಆದ ಹಾಗೆ ಆಗೋರ್ಗು ನಾನ್ ಬಿಡ್ತೀನಾ? ಯಾಕೆ ಏನು ಮಾತಾಡ್ತಾನೆ ಇಲ್ಲ? ಗೊತ್ತಿಲ್ಲಮ್ಮ, ಮದ್ವೆ ಅಂದ್ರೇನೆ ಮನ್ಸು ಮುದುಡೋಗುತ್ತೆ. ಅಯ್ಯೋ, ಮನ್ಸನ್ನ ಹೂವಿನ ಥರ ಇಟ್ಕೋಬಾರ್ದೆ, ಅದು ಮುದುಡೋಗುತ್ತೆ. ಬ್ಯಾಂಕ್ ಲಾಕರ್ ಥರ ಇಟ್ಕೋಬೇಕು. ಬಂದದ್ದೆಲ್ಲ ಬರಲಿ, ಆ ದೇವ್ರ ದಯೆ ಇರಲಿ ಅಂತ. ಜಾಹ್ನವಿ, ಇದು ನಮ್ಮ ತವ್ರ ಮನೆ ಕಡೆ ಸಂಬಂಧ ಕಣೆ. ಹುಡುಗಂಗೆ ಗೌರ್ಮೆಂಟ್ ಕೆಲಸ, ಚೆನ್ನಾಗಿ ದುಡ್ಡಿದೆ. ಏನು ಮಾಡು, ಆದರೆ ಮದುವೆಗೆ ಸ್ವಲ್ಪ ಅರ್ಜೆಂಟ್ ಮಾಡ್ತಿದ್ದಾರೆ. ನಿಂಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ನಿನಗೇನು ಅನ್ಸುತ್ತೆ, ನಾ ಹುಡುಗನ ಮದ್ವೆ ಆಗ್ಬೋದಾ? ಅವನನ್ನ ಮದುವೆ ಆದರೆ ನನ್ನ ಮಗಳು ರಾಣಿ ಮಹಾರಾಣಿ ಥರ ಇರ್ತಾಳೆ ಕಣೆ. ಏನು ಗೊತ್ತಾ, ನಿಮ್ಮ ಅಪ್ಪನ ಕಾಲ ಆಪರೇಷನ್ ಅವರೇ ಮಾಡಿಸ್ತಾರಂತೆ. ನಮ್ಮ ತವ್ರ ಮನೆ ಕಡೆ ಸಂಬಂಧ ಅಲ್ವಾ, ನಮ್ಮ ಪರಿಸ್ಥಿತಿ ಎಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತು. ನಮ್ಮ ಮನೆ ಜವಾಬ್ದಾರಿ ಎಲ್ಲ ತಾನೇ ಹೊರ್ತೀನಿ ಅಂತಾನಲ್ಲೇ. ಯಾರು ಹೇಳ್ತಾರೆ ಈಗಿನ ಕಾಲದಲ್ಲಿ? ಹೆತ್ತ ತಂದೆ ತಾಯಿನೇ ವೃದ್ಧಾಶ್ರಮದಲ್ಲಿ ಬಿಡೋ ಕಾಲ ಇದು. ನಿನ್ ಚಿನ್ನ, ಅವನ್ ರನ್ನ. ಒತ್ತಾಯ ಏನಿಲ್ಲಮ್ಮ, ನಿನ್ ಮನ್ಸು ಹೇಗೆ ಹೇಳುತ್ತೋ ಹಾಗೆ ಮಾಡು. ಯಾಕಂದ್ರೆ ಜೀವನ ಪೂರ್ತಿ ಅವನ ಜೊತೆ ಸಂಸಾರ ಮಾಡ್ಬೇಕಾಗಿರೋದು ನೀನಲ್ವಾ? ಅಮ್ಮ, ನಿಮ್ಮಪ್ಪ ಸರಿಯಾಗಿ ಓಡಾಡಿ 10-12 ವರ್ಷಗಳೇ ಆಗೋದು ಕಣೆ. ಇದೇ ಕೊರಗಲ್ಲೇ ಇದ್ದಾರೆ. ರಾತ್ರಿ ಹೊತ್ತು ನಿನ್ ಜೊತೆ ಊಟ ಮಾಡಿ ರಸ್ತೆಯಲ್ಲಿ ತಂಗಾಳಿಲಿ ಓಡಾಡ್ಬೇಕು ಅಂತ ಅವ್ರ ಆಸೆ. ಕಾಲ್ ಸಹಕರಿಸ್ತಿಲ್ಲ. ಈ ಮದುವೆ ಆದ್ರೆ ನಿಮ್ಮಪ್ಪನ ಕಾಲು ಸರಿ ಹೋಗುತ್ತೆ. ರವಿಗೂ ಒಂದು ಕೆಲಸ ಸಿಗುತ್ತೆ. ಮುರಿದೋಗಿರೋ ಈ ಮನೆಗೆ ಒಂದು ಭದ್ರತೆ ಆಗುತ್ತೆ ಕಣೆ. ಜಾಹ್ನವಿ, ನಾವು 3 ಜನನು ನಿನ್ನನ್ನೇ ನಂಬಿದ್ದೀವಿ ಕಣೆ. ಏನೇ ಯೋಚನೆ ಮಾಡ್ತಿದೀಯಾ? ನಿಮಗೆ ಸರಿ ಅನ್ಸಿದ್ ಮಾಡಿ ಅಮ್ಮ. ಶ್ರೀ, ನಿನಗೆಂಥ ಹುಡುಗಿ ಬೇಕು? ನೀ ಮದ್ವೆ ಆಗೋಳು ಹೀಗೆ ಇರ್ಬೇಕು ಅಂತ ನಿನ್ನೊಂದು ಕಲ್ಪನೆ ಇರುತ್ತೆ ಅಲ್ವಾ? ಅಂದ್ರೆ ನಿನ್ನಷ್ಟೇ ಓದ್ದವಳಿರ್ಬೇಕಾ, ಇಲ್ಲ ನಿನ್ಗಿಂತ ಜಾಸ್ತಿ ಓದ್ದವಳ್ಬೇಕಾ, ಇಲ್ಲ ಸಾಧಾರಣ ಓದ್ಕೊಂಡಿದ್ರೆ ಸಾಕಾ? ಸಂಪ್ರದಾಯಸ್ಥರಾಗಿರ್ಬೇಕು ಅಥವಾ ಅಲ್ಟ್ರಾ ಮಾಡರ್ನ್ ಆಗಿರ್ಬೇಕು? ಮಿಡಲ್ ಕ್ಲಾಸ್ ಹುಡುಗಿ ಆಗಿರ್ಬೇಕು ಅಥವಾ ನಮ್ ಸ್ಟೇಟಸ್ಗೆ ತಕ್ಕಾಗಿರ್ಬೇಕು? ಮನೆ ಸಂಸಾರ ಅಂತ ಇರ್ಬೇಕು ಅಥವಾ ಆಫೀಸ್ ಕೆಲಸದಲ್ಲೂ ಕೈ ಜೋಡಿಸ್ಬೇಕಾ? ಯಾವ ವಿಷಯದಲ್ಲಿ ಬೇಕಾದ್ರೂ ಆಪ್ಷನ್ ಇರ್ಬೋದು, ಆದ್ರೆ ದೇವ್ರು ಅಂದ್ರೆ ಭಯ ಭಕ್ತಿ ಇರ್ಬೇಕಾದ ವಿಷಯದಲ್ಲಿ ಆಪ್ಷನ್ ಇಲ್ಲ ಅಲ್ವಾ ಶ್ರೀ? ಕೇಳಿಸ್ತಾ ಶ್ರೀ? ಹಾ ಕೇಳಿಸ್ತು. ಆದ್ರೆ ಯಾರ ಪ್ರಶ್ನೆಗೆ ಮೊದಲು ಉತ್ತರ ಕೊಡ್ಲಿ? ಎಲ್ಲರೂ ಸ್ವಲ್ಪ ಸುಮ್ಮನಿರಿ, ನಾ ಕೇಳ್ತೀನಿ. ಒಂದೇ ಮಾತಲ್ಲಿ ಹೇಳ್ಬಿಡು ಶ್ರೀ. ಇಂಥ ಹುಡುಗಿ ಇರಬೇಕು, ಇಷ್ಟು ಓದಿರಬೇಕು, ನೋಡಕ್ಕೆ ಹೀಗಿರಬೇಕು, ಮದುವೆ ಆಗಿ ಬಂದಮೇಲೆ ಹೇಗೆ ನಡ್ಕೋಬೇಕು ಅಂತ ಒಂದೇ ಮಾತಲ್ಲಿ ಹೇಳ್ಬಿಡು ಶ್ರೀ. ಅಷ್ಟು ಸಾಕು. ಅಜ್ಜಿ, ಇದಿಷ್ಟು ಬರೀ ಒಂದೇ ಮಾತಾ? ಮದುವೆ ಅನ್ನೋದು ಬದುಕಿನ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಎಷ್ಟು ಹುಷಾರಾಗಿ ಸಂಗಾತಿನ ಆರಿಸ್ಕೊಳ್ತೀವಿ ಅನ್ನೋದು ಮುಖ್ಯ. ಅಜ್ಜಿ, ಇದ್ರಲ್ಲಿ ನಾನು ಹೇಳೋದೇನಿದೆ, ನನ್ಗೇನು ಬೇಕು ಅನ್ನೋದು ನನಗಿಂತ ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿದೆ.
ಶಾಸ್ತ್ರಿಗಳಿಗೆ ಫೋನ್ ಮಾಡಿ ಫೋಟೋ ತರ ಕೇಳು.